ರೀತಿಯಾಗಿರ್ತಾರೆ ಅನ್ನೋ ವಿಚಾರವನ್ನ ನೋಡಿದ್ವಿ. ಅದರಲ್ಲಿ ಮೊದಲನೇದು ಬದ್ಧ ಲಕ್ಷಣವನ್ನ ಅಂತ ನೋಡಿದ್ವಿ. ಈಗ ಇವತ್ತು ಮುಮುಕ್ಷ ಲಕ್ಷಣವನ್ನ ನೋಡೋಣ. ಅಂದ್ರೆ ಬದ್ಧನಂದ್ರೆ ಯಾರಪ್ಪ ಅಂದ್ರೆ ಯಾರ ಆತ್ಮಜ್ಞಾನವಿಲ್ಲದಿರುವುದೇ ಬದ್ಧನ ಮುಖ್ಯ ಲಕ್ಷಣ ಇರ್ತತಿ. ಯಾರಿಗೆ ಆತ್ಮಜ್ಞಾನ ಇಲ್ವೋ ಅವನು ಬದ್ಧನೇ ಆಗಿರ್ತಾನೆ. ಅಂದ್ರೆ ಪ್ರಪಂಚ ಸುಖವೇ ಶ್ರೇಷ್ಠ, ಈ ದೇಹವೇ ನಾನು ಅಂತ ಅಭಿಮಾನ ಉಳ್ಳವ್ರು ಯಾರು ಇರ್ತಾರಲ್ಲ ಅವನು ನಿಜವಾಗ್ಲೂ ಬದ್ಧನೇ ಇರ್ತಾನೆ. ಕೈಯಲ್ಲಿ ದನದ ಜಪಮಾಲೆ ಹಾಗೂ ಮನಸ್ಸಿನಲ್ಲಿ ಯಾವಾಗಲೂ ಶ್ರೀಯ ಧ್ಯಾನವಿದ್ದವನು ಹಾಗೂ ಸತ್ಸಂಗದ ಬರಗಾಲವಿದ್ದವನು ಬದ್ಧನ ಅಂತ ತಿಳಿಯಬೇಕು ಅನ್ನೋ ವಿಚಾರವನ್ನು ನೋಡಿದ್ವಿ. ಅಂದ್ರೆ ಹೆಣ್ಣುವನ್ನು ಮಣ್ಣಿಗಾಗಿ ಒಡೆದಾಡಿಕೆ ಅಂತ ಪಾರಮಾರ್ಥದ ಒಂದು ಕಿಂಚಿತ್ತು ಅದಕ್ಕೆ ಬೆಲೆಯನ್ನು ಕೊಡದೆ ಅದರೊಳಗಿರದೆ ಕೇವಲ ಪ್ರಪಂಚದ ಸುಖಭೋಗಕ್ಕೆ ಒಡೆದಾಡನ್ನ ಬದ್ಧ ಅನ್ನೋ ವಿಚಾರ ನಿನ್ನೆ ನೋಡಿದ್ವಿ. ಇವತ್ತಿನ ವಿಚಾರ ದಶಕ 5 ಸಮಾಸ 8 ಮುಮುಕ್ಷ ಲಕ್ಷಣ ನಿರೂಪಣೆ ನುಡಿ 44. ಗುರುಭ್ಯೋ ನಮಃ. ನುಡಿ 1:23. ಪ್ರಪಂಚದ ಗರ್ವಿಕೆಯಿಂದ ಅನೇಕ ಹೀನ ದುರ್ಗುಣಯುಕ್ತನಾದ ಬದ್ಧನ ಮುಖ ನೋಡಿದರೂ ಸಹ ದೋಷ ಬರುತ್ತದೆ. ಇಲ್ಲಿ ಈ ಪ್ರಪಂಚದ ವಾಸನೆಗಳನ್ನೇ ತುಂಬಿಕೊಂಡಿರ್ತಕ್ಕಂಥ ಇವನು ಬದ್ಧನ ಮುಖವನ್ನು ನೋಡಿದ್ರೆ ಸಾಕು ನಮಗೆ ದೋಷ ಬರ್ತದೆ. ಆದರೆ ಪ್ರಪಂಚದಲ್ಲಿ ಮನ ಬಂದಂತೆ ವರ್ತಿಸುತ್ತಿರಲು ಅಂತವನಿಗೂ ಕಾಲಾಂತರದಲ್ಲಿ ವಿಷಾದ ಉಂಟಾಗುವುದು. ಸಂಸಾರದಲ್ಲಿಯೂ ದುಃಖಗಳ ಹೊಡೆತ ಬಿದ್ದು ತ್ರಿವಿಧ ತಾಪಗಳಿಂದ ಉರುಪಳಿಸಿ ಮತ್ತು ಏನೋ ಅಕಸ್ಮಾತ್ತಾಗಿ ಕಿವಿಗೆ ಬಿದ್ದ ನಿರೂಪಣೆ ಕೇಳಿ ಅವನು ತನ್ನೊಳಗೆ ಪಶ್ಚಾತ್ತಾಪ ಪಡಹತ್ತುವನು. ಅಂದ್ರೆ ಬದ್ಧನ ಅಂದ್ರೆ ಅವನು ಎಷ್ಟೇ ಪ್ರಪಂಚದ ವಾಸನೆಗಳಲ್ಲಿ ತುಂಬಿಕೊಂಡಿದ್ರು ಕೂಡ ಒಂದಲ್ಲ ಒಂದು ಸಲ ಅವನಿಗೂ ಈ ತಾಪಗಳು ತ್ರಿವಿಧ ತಾಪಗಳು ಅವನಿಗೆ ಏನಾದ್ರೂ ಬಂದು ಬಡಿದು ಅಂದ್ರೆ ಅತಿಯಾದ ದುಃಖ ಹೆಚ್ಚಾತು ಅಂದ್ರೆ ಅವನು ಒಂದ್ಸಲ ಯಾರೋ ಹಿಂಗ್ ಹೇಳ್ತಿದ್ರು, ನಾನು ಅವಾಗ ಕೇಳಲಿಲ್ಲ, ಕೇಳ್ಬೇಕಾಗಿತ್ತು, ಅವಾಗ ಅಹಂಕಾರದಿಂದ ನಾನು ಆ ಮಹಾತ್ಮರ ನುಡಿಯನ್ನು ಕೇಳಲಿಲ್ಲ. ಇಲ್ಲಿ ತ್ರಿವಿಧ ತಾಪಗಳಂದ್ರ ಆಧ್ಯಾತ್ಮಿಕ ತಾಪ, ಆದಿ ಭೌತಿಕ ತಾಪ ಮತ್ತ ಆದಿ ದೈವಿಕ ತಾಪಗಳು ಅಂತ. ಈ ರೀತಿ ತಾಪಗಳು ಏನಾದ್ರೂ ಅವನಿಗೆ ಹೊಡೆದಾಗ ಅವನಿಗೊಂದ್ಸರಿ ನೆನಪಾಗ್ತದೆ. ಆತನ ಪ್ರಪಂಚದ ಬಗ್ಗೆ ಉದಾಸೀನನಾಗಿ ಮನದಲ್ಲಿ ವಿಷಯಗಳ ಮೇಲೆ ಉರಿದೇಳುವನು. ಆತನು ಪ್ರಪಂಚದ ಉದಾಸೀನನಾಗಿ ಮನದಲ್ಲಿ ವಿಷಯಗಳ ಮೇಲೆ ಉರಿದೇಳುವನು ಹಾಗೂ ತನ್ನಷ್ಟಕ್ಕೆ ಉದ್ಗರಿಸುವುದೇನೆಂದರೆ, ಇನ್ನು ಪ್ರಪಂಚದ ಹವ್ಯಾಸ ಸಾಕು, ಪ್ರಪಂಚವೆಲ್ಲವೂ ಬಯಲಾಗುವುದಿದ್ದು ಅದಕ್ಕಾಗಿ ದುಡಿಯುವುದೆಲ್ಲ ನಿಷ್ಫಲವಿರುವುದು. ಅಂದ್ರೆ ಅವನು ಈ ರೀತಿ 3 ರೀತಿಯ ತಾಪಗಳು ಬಡದಾಗ ಶಿವ ಹೆಂಡತಿ ಮಕ್ಕಳು ಬಂಧು ಬಳಗ ಇವೆಲ್ಲ ಸಾಕಪ್ಪ, ಇದ್ರ ಸಾಕಂತ ಹೇಳಿ ಅದ್ರ ಸುದ್ದಿ ಹೇಳಿದ್ರೆ ಸಾಕು ಅವನಿಗೆ ಕೋಪ ಬರ್ತತಿ, ಸಿಟ್ಟು ಬರುವಂತದ್ದು ಆಗ್ತತಿ. ಈಗಲಾದರೂ ಎಷ್ಟೇ ಆಗಲಿ ಆಯಸ್ಸವನ್ನು ಸಾರ್ಥಕ ಮಾಡಿಕೊಳ್ಳೋಣ. ಹೀಗೆ ಬುದ್ಧಿಯಲ್ಲಿ ಪಶ್ಚಾತ್ತಾಪವಾಗಿ ಕಳವಳ ಪಡುತ್ತಾ ನನ್ನ ವಯಸ್ಸೆಲ್ಲವೂ ನಿರಾರ್ಥಕವಾಗಿ ಕಳೆಯುತ್ತಲ್ಲ ಎಂದು ಹತ್ತುವನು. ಅವನಿಗೀಗ ಮುಪ್ಪಿನ ಕಾಲದಾಗ ಎಲ್ಲ ಆಗಿ ಮುಗಿದು ಹೋದ್ಮೇಲೆ ಅವಾಗ ಅವನಿಗೆ ನೆನಪು ಬರ್ತೈತಿ, ಶಿವ ಈ ಭಗವಂತನ ಕಡೆಗೆ ನನ್ನ ಮನ ಬರದೆ ಕೇವಲ ಬರೇ ಪ್ರಪಂಚದ ಸುಖದ ಕಡೆಗೆ ಹೋಗಿ ಜೀವನ ಎಲ್ಲ ವ್ಯರ್ಥವಾಗಿ ಕಾಲ ಕಳೆದ್ಬಿಟ್ನಲ್ಲಪ್ಪ ನಾನು ಅನ್ನೋದು ಅವನಿಗೆ ಕೊನೆ ಕಾಲದಾಗ ಬರ್ತತಿ. ಅವನಿಗೆ ತಾನು ಮೊದಲು ಮಾಡಿದ ಪಾಪಗಳೆಲ್ಲವೂ ನೆನಪಾಗಿ ಎಂದು ಮುಂದೆ ಬಂದು ನಿಲ್ಲುವವು. ಅವನು ಒಂದ್ಸರಿ ಈ ವಯಸ್ಸಿದ್ದಾಗ ಏನೇನ್ ಮಾಡಿದ್ದು ಹಂಗೆಲ್ಲ ಮಾಡಿದ್ವಿ ಅಂತ ಅವನ್ನೆಲ್ಲ ನೆನ್ಪು ಮಾಡ್ಕೊಂಡ್ರೆ ಸಾಕು ಜೀವ ನಡೆದಂಗ ಆಗ್ತತಿ. ಅದ್ ಯಾವ ಬಲ ಹಿಡಿದು ನಾವು ಹಿಂಗ್ ಮಾಡಿದ್ವೇನಪ್ಪ ಅನ್ನೋದಾಗ್ತದೆ. ಹಾಗೂ ಅವನ ಪಾಪಗಳಿಗೆ ಗಣನೆ ಇಲ್ಲದಿದ್ದರಿಂದ ಅದರ ಪರಿಣಾಮವಾಗಿ ತಾನು ಅನುಭವಿಸಬೇಕಾದ ಯಮಯಾತನೆಯನ್ನು ಕಣ್ಣೆದುರಿಗೆ ಬಂದು ಭಯಂಕರ ಅಂಜಿಕೆಯುಂಟಾಗುತ್ತದೆ. ಅವನು ಸ್ವಾಗತವಾಗಿ ಅನ್ನುವುದೇನೆಂದರೆ, ನಾನು ಸ್ವಲ್ಪವೂ ಪುಣ್ಯ ಮಾಡಿಲ್ಲ. ಅಂದ್ರ ಅವನಿಗೆ ಹಳೆ ಮಾಡಿರ್ತಕ್ಕಂಥ ಪಾಪಗಳನ್ನೆಲ್ಲ ನೆನಪಿ ಅಂದ್ರ ಶಿವ ಇಂತಿಂತ ಪಾಪಗಳೆಲ್ಲ ನಾವು ಮಾಡಿದೀವಿ, ಇದಕ್ಕೆ ಮುಂದೆ ಯಮ ಎಂತೆಂತ ಶಿಕ್ಷೆ ಕೊಡ್ತಾನೇನೋ, ನಮಗೆ ಯಮದೂತರು ಎಂತೆಂತ ಶಿಕ್ಷೆ ಕೊಡ್ತಾರೇನೋ ಅಂತ ಅದನ್ನ ನೆನಪಿ ಅಂದ್ರೆ ಅವನಿಗೆ
ಭಯ ಉಂಟಾಗ್ತತಿ. ಬರೀ ಪಾಪನ ಮಾಡ್ಕೊಂತ ಬಂದ್ಬಿಟ್ವಿ ಜೀವನ ಪೂರ್ತಿ, ಒಂದ್ ಸ್ವಲ್ಪನ ಪುಣ್ಯ ಮಾಡ್ಲೇ ಇಲ್ಲ ಅನ್ನೋ ಭಾವ ಕೇಳ್ತತಿ. ಆದ್ರೆ ಗುಡ್ಡದಷ್ಟು ಪಾಪ ಮಾತ್ರ ಮಾಡಿರುವೆನೋ, ಇನ್ನು ಈ ಘೋರ ಸಂಸಾರದಿಂದ ಹೇಗೆ ಪಾರಾದೆನೋ. ನಾನು ನನ್ನ ಕುಂದುಗಳನ್ನು ಮುಚ್ಚಿಟ್ಟಿನಲ್ಲದೆ ಒಳ್ಳೆಯವರಿಗೆ ಸುಮ್ಮನೆ ಗುಣದೋಷ ಹಚ್ಚಿದೆನು. ದೇವ, ನಾನು ನಿಷ್ಕಾರಣವಾಗಿ ಶಾಂತರನ್ನು ಹಾಗೂ ಸಾಧು ಸಜ್ಜನರನ್ನು ನಿಂದಿಸಿದ್ದೇನಲ್ಲದೆ ನಿಂದೆ ಎಷ್ಟು ಪಾಪವಿಲ್ಲ ಎನ್ನುತ್ತಾರೆ. ಅಂದ್ರೆ ನಾನು ಎಷ್ಟು ಒಂದು ಉಲ್ಕಡ್ಡಿಯಷ್ಟು ಪುಣ್ಯ ಮಾಡ್ಲೇ ಇಲ್ಲ, ಬರೀ ಪಾಪನೇ ಮಾಡ್ಕೊಂತ ಬಂದೆ. ನನ್ನ ದುರ್ಗುಣಗಳನ್ನೆಲ್ಲ ಮುಚ್ಚನಕ ಇನ್ನೊಬ್ರು ಸಾಧು ಸಜ್ಜನರಲ್ಲೇ ಅವ್ರ ಮಾಡಿದ್ದ ಅವ್ರಿಂಗ ಅಂತ ಇವ್ರಿಂಗೆ ಅಂತ ದೂರ್ಕೊಂತ ಬಂದೆ. ನನ್ನ ಪಾಪ ಅದೆಷ್ಟೈತಿ ಅಂದ್ರೆ ನನಗೆ ಅದು, ಆದರೆ ಅದೇ ನನಗೆ ಸಾಕಾಗುವಷ್ಟು ಸಂಭವಿಸಿದೆ. ನನ್ನ ದುರ್ಗುಣಗಳು ವಿಸ್ತಾರವೂ ಇಷ್ಟಿದೆಯಲ್ಲ, ಅದರಲ್ಲಿ ಆಕಾಶವೂ ಸಹಜವಾಗಿ ಮುಳುಗಬಹುದು. ಅಂದ್ರೆ ನಾನು ಎಷ್ಟು ಪಾಪ ಮಾಡಿದ್ದೀನಿ ಅಂದ್ರ ನನ್ನ ಪಾಪದ ಬಾವಿಯೊಳಗ ಈ ಆಕಾಶವನ್ನ ಹಾಕಿದ್ರು ಮುಳುಗೋಗಿ ಬಿಡ್ತೈತಿ, ಅಷ್ಟು ಪಾಪವನ್ನು ಮಾಡಿದೀನಿ. ನಾನು ಸಂತರನ್ನು ಗುರುತು ಹಿಡಿಯಲಿಲ್ಲ, ಈಶ್ವರನ ಪೂಜೆಯನ್ನೆಂದಿಗೂ ಮಾಡಲೇ ಇಲ್ಲ, ಮತ್ತು ಅತಿಥಿ ಅಭಾಗ್ಯತರನ್ನ ಸಂತೋಷಗೊಳಿಸಲೇ ಇಲ್ಲ. ನನ್ನ ಪೂರ್ವ ಪಾಪವೇ ಅಡ್ಡ ಬಂದು ಯಾವ ಸತ್ಕರ್ಯವನ್ನು ಮಾಡಗೊಡಲಿಲ್ಲವೆಂದು ಅನ್ನಬೇಕು. ಆದ್ದರಿಂದಲೇ ನನ್ನ ಮನಸ್ಸು ಯಾವಾಗಲೂ ಅಲ್ಲದ ಕೆಲಸಕ್ಕೆ ಇಳಿಸಿತು. ಏನ್ ಹೇಳ್ತಾನಂದ್ರ, ನಾನ್ ಏನಾರ ಏನಾರ ಅಂತ ಮಾಡಿದ್ದೇನ ಅಂತ ಕರ್ಮಗಳನ್ನ, ಅದಕ್ಕೆ ನನ್ನ ಮನದೊಳಗ ಧರ್ಮವನ್ನು ಕೊಡ್ಲೇ ಇಲ್ಲ, ಒಳ್ಳೆ ಬುದ್ಧಿಯನ್ನ ಕೊಡ್ಲೇ ಇಲ್ಲ, ಬರೀ ಪಾಪ ಕಾರ್ಯಗಳಿಗೆ ಹಚ್ಚಿತು ಅಂತಾನ. ನಾನು ಶರೀರವನ್ನು ದುಡಿಸಲಿಲ್ಲ, ಪರೋಪಕಾರ ಮಾಡಲಿಲ್ಲ, ಮತ್ತು ಕಾಮದ ಸೊಕ್ಕಿನಿಂದ ಆಚಾರವನ್ನು ಕಾಯಲಿಲ್ಲ. ನಾನು ಭಕ್ತಿ ತಾಯಿಯನ್ನು ಮುಳುಗಿಸಿ ಬಿಟ್ಟಿರುವೆನು. ಅಂದ್ರ ನಾನು ಏನ್ ಮಾಡಿದ್ನಪ್ಪ ಅಂದ್ರ, ಈ ದೇಹದ ಪ್ರಾಯದೊಳಗ ಈ ಪ್ರಾಯದಿಂದ ಬರೀ ಕಾಮಕ್ಕೆ ಸೊಕ್ಕಿನಿಂದ ತಿರ್ಗಾಡ್ಬಿಟ್ಟೆ, ಬಯಕೆಗಳಿಗೆ ತಿರ್ಗಾಡ್ಬಿಟ್ಟೆ. ಕೇವಲ ಶರೀರ ಮನಸ್ಸಿನ ಸುಖಕ್ಕೋಸ್ಕರನ ನಾನು ಜೀವನ ಎಲ್ಲ ಇದು ಮಾಡ್ಬಿಟ್ಟೆ. ನಾನು ಈ ಭಕ್ತಿ ಅನ್ನೋದಕ್ಕೇನೋ ಒಂದು ಕಿಂಚಿತ್ತು ಬೆಲೆ ಕೊಡ್ಲೇ ಇಲ್ಲ. ಶಾಂತಿ ವಿಶ್ರಾಂತಿಗಳನ್ನು ಮುರಿದಿರುವೆನು, ಮತ್ತು ಸದ್ಬುದ್ಧಿ ಸದ್ವಾಸನೆಗಳನ್ನೆಲ್ಲ ಕೆಡಿಸಿ ಬಿಟ್ಟಿರುವೆನು. ನಾನೇನಿದ್ದೆ ಅಂದ್ರ ಯಾವಾಗ್ಲೂ ಶಾಂತಿಯಾಗಿ ಇರ್ಲಿಲ್ಲ, ಶಾಂತಿಯಾಗಿ ಇರಕ್ ಬಿಡ್ಲಿಲ್ಲ, ಒಳ್ಳೆ ಬುದ್ಧಿ ಇಟ್ಕೊಳ್ಳಿಲ್ಲ. ಒಳ್ಳೆ ಬುದ್ಧಿ ಇಟ್ಕೊಂಡರ್ನ ಬೈಕಂತ ನಿಂದ್ರೆ ಮಾಡ್ಕೊಂತ ಕಾಲ ಕಳೆದ್ಬಿಟ್ಟೆ. ಒಂದ್ ಕಿಂಚಿತ್ತು ನನ್ ಮನಸ್ಸಿನಾಗ ಒಳ್ಳೇದಾಗ್ಲಿ ಬಿಡು, ಒಳ್ಳೇದಿರ್ಲಿ ಅನ್ನೋ ಆಲೋಚನೆಗಳು ಬರ್ಲೇ ಇಲ್ಲ. ಇನ್ನು ಮೇಲೆ ನನ್ನ ಸಾರ್ಥಕತೆ ಹೇಗಾದೀತು? ನಾನು ವಿನಾಕಾರಣ ದೋಷ ಮಾಡಿರುವೆನು, ನನ್ನಲ್ಲಿ ವಿಚಾರವೆಂಬುದೇ ಉಳಿಯಲಿಲ್ಲ. ಇನ್ನು ನಾನೇನು ಮಾಡುವುದು? ಇನ್ನು ನಾನೇನು ಉಪಾಯ ಮಾಡಲಿ? ಪರಲೋಕ ಪ್ರಾಪ್ತಿ ಹೇಗಾದಿತ್ತು? ಏನು ಮಾಡಿದರೆ ನನಗೆ ಭಗವಂತ ಸಿಕ್ಕಾನೋ? ಅಂದ್ರೆ ಇವನು ತನ್ನ ಎಲ್ಲವನ್ನ ಹಿಂದಿಂದ ಒಂದ್ಸರಿ ತನ್ನ ಜೀವನ ವೃತ್ತಾಂತವನ್ನು ತಿರುಗಿ ನೋಡಿದಾಗ ಪಶ್ಚಾತ್ತಾಪ ಪಡ್ತಾನೆ. ಎಷ್ಟು ನಾನು ಪಾಪವನ್ನು ಅನುಭವಿಸ್ಬಿಟ್ಟೆ, ಪುಣ್ಯವನ್ನು ಮಾಡ್ಲೇ ಇಲ್ಲ. ಈ ಮಾಡಿರ್ತಕ್ಕಂಥ ಪಾಪವನ್ನ ಕಳೆಯೋದಕ್ಕೆ ನಾನು ಏನ್ ಮಾಡ್ಲಿ, ಅಥವಾ ಯಾರ ಸಂಗಡ ಮಾಡ್ಲಿ, ಯಾರ ಸಂಘವನ್ನ ಮಾಡ್ಲಿ ಅನ್ನೋದನ್ನ ಅವನಿದು ಮಾಡ್ತಾನೆ. ಏನು ಮಾಡಿದ್ರೆ ನನಗೆ ಭಗವಂತ ಸಿಕ್ಕಾನೋ ಅನ್ನೋ ಯೋಚನೆ ಅವನ ತಲೆಯೊಳಗ ಬರ್ತದೆ. ನಾನು ಭಾವವಿಲ್ಲದೆ ಬರೀ ಲೌಕಿಕಕ್ಕಾಗಿಯೇ ಬಡಕೊಂಡೆನೋ, ಡಾಂಬದಿಂದ ತೋರಿಕೆಗೆ ಕರ್ಮದ ಅಟ್ಟಹಾಸ ಮಾಡಿದೆನೋ. ನಾನೇನು ಜನರೆದುರಿಗೆ ಕೀರ್ತನೆ ಮಾಡುತ್ತಿದ್ದರೂ ಅದು ಕೇವಲ ಉದರ ಪೋಷಣೆಗಾಗಿ. ಇಲ್ಲಿ ಹೇಳ್ತಾನ, ನನ್ನೊಳಗೆ ಏನೋ ಸ್ವಲ್ಪನೋ ಭಾವ ಇಲ್ಲ, ಭಕ್ತಿ ಇಲ್ಲ, ನಾನು ಬಡ್ಕೊಂಡೆ. ನಾನು ಲೌಕಿಕಕ್ಕಾಗಿಯೇ ಬಡ್ಕಂದಿರೋದ್. ನನ್ನೊಳಗೆ ನಾನು ಪಾರಮಾರ್ಥಕ ಭಗವಂತ ಒಳ್ಳೇದಾಗ್ಲಿ ಹಂಗ ಅಂತ ನಾನು ಏನು ಮಾಡಿಲ್ಲ. ನಾನು ಏನೆಲ್ಲ ಮಾಡಿದ್ದೇನೆ ಅಂದ್ರೂ ಕೂಡ ಅವೆಲ್ಲವೂ ಬರೀ ತೋರ್ಪಡಿಗೆ ಮಾಡಿದ್ದೇನೆ, ಬರೀ ಕರ್ಮದ ಅಟ್ಟಹಾಸಕ್ ಮಾಡಿದ್ದೇನೆ. ನಾನೇನು ಜನರೆದುರಿಗೆ ಕೀರ್ತನೆ ಮಾಡುತ್ತಿದ್ರು ಅದು ಕೇವಲ ಉದರ ಪೋಷಣೆಗಾಗಿ, ನನ್ನ ಸ್ವಾರ್ಥಕ್ಕಾಗಿ ನಾನು ದೇವರನ್ನ ಸಂತೆ ಕಟ್ಟೆಯಲ್ಲಿ ಹಚ್ಚಿದೆನು. ಅಂದ್ರೆ ಅವನ್ ಏನ್ ಹೇಳ್ತಾನ, ನಾನು ನಿಜವಾಗಿ ಕೀರ್ತನೆ ಪ್ರವಚನ ಇವನ್ ಏನಾರ ಮಾಡ್ತಾನೆ ಅಂದ್ರ ಭಕ್ತಿಗಾಗಿ ಮಾಡ್ಲಿಲ್ಲ. ಮಾಡಿದಕ್ಕೆ ದುಡ್ಡು ಕೊಡ್ತಾರಂತ ನಾನ್ ದುಡ್ಡಿಗಾಗಿ ಮಾಡಿದ್ನ ವಿನ ನಾನು ಭಕ್ತಿಗಾಗಿ ಏನು ಮಾಡ್ಲಿಲ್ಲ. ಭಗವಂತ ನನ್ನ ಕೊಟ್ಟಿ ಗುಣಗಳನ್ನು ನಾನೇ ಬಲ್ಲೆನು. ಹೊಟ್ಟೆಯೊಳಗೆ ಅಭಿಮಾನವನ್ನಿಟ್ಟುಕೊಂಡು
ನಾನು ಮೇಲೆ ನಿರಾಭಿಮಾನತೆ ತೋರುತ್ತಿದ್ದೆನು ಮತ್ತು ಒಳಗೆ ಹಣದ ಆಸೆಯನ್ನು ಹಿಡಿದುಕೊಂಡು ಜನರ ಮುಂದೆ ಧ್ಯಾನಕ್ಕೆ ಕೂಡುತ್ತಿದ್ದೆನೋ. ಅಂದ್ರೆ ಇಲ್ಲಿ ಏನ್ ಹೇಳ್ತಾನೆ, ಭಗವಂತ ನಾನ್ ಎಷ್ಟು ಕೆಟ್ಟದ್ ಮಾಡಿದೇನಂತ ನಿನಗೂ ಗೊತ್ತಾಗಲ್ಲ, ನನಗ್ ಗೊತ್ತೈತ್ ನಾನು ಎಷ್ಟು ಕೆಟ್ಟದ್ ಮಾಡಿದೇನೆ ಅಂತ. ನಾನು ಹೊಟ್ಟಿ ಒಳಗ ಅಜ್ಞಾನ ಇಟ್ಕೊಂಡು ನನಗಿನ್ನೂ ಅದ ಆಗ್ಬೇಕು, ನನಗಿನ್ನೂ ಸುಖ ಹೋಗ್ಬೇಕು, ಪ್ರಾಪಂಚದ ಸುಖಗಳು ಪ್ರಾಪ್ತಿ ಆಗ್ಬೇಕು ಅನ್ಕೊಂಡು ಸುಮ್ನೆ ನಿರಾಭಿಮಾನತೆಯನ್ನ ತೋರ್ತಿದ್ದೆ. ಜನಗಳಿಗೆ ನೋಡರ್ ಕಣ್ಣಿದ್ರಿಗೆ ಭಾರಿ ವೈರಾಗ್ಯ ಮೂರ್ತಿ ಬಿಡಪ್ಪ, ಇವನು ಭಾರಿ ಜ್ಞಾನ ಇದಾನ, ಏನು ಹೆಂಡತಿ ಮಕ್ಕಳು ಸಂಸಾರ ದುಡ್ಡದ್ಮೇಲೆ ಏನು ಎಳ್ಳಷ್ಟು ಆಸೆ ಇಲ್ಲ ಅನ್ನೋ ತರ ಹೊರಗೆ ತೋರ್ಪಡಿಸ್ತಿದ್ದೆ. ನಿಜವಾಗ ನನ್ನ ಅಂತರಂಗದೊಳಗೆ ನಾನು ಮಾಡ್ತಿದ್ದೆಲ್ಲ ನನ್ನ ಸಂಸಾರದ ಆಸೆಗಾಗಿ ಹಣದ ಆಸೆಯನ್ನೇ ಹಿಡ್ಕೊಂಡು ನಾನು ಜನರ ಮುಂದೆ ಧ್ಯಾನ ಕುಂದಿರ್ತಿದ್ದು. ನಾನು ಪಾಂಡಿತ್ಯವನ್ನು ಪ್ರದರ್ಶಿಸಿ ಜನರಿಂದ ಹಣ ಸುಲಿದೆನೋ, ಹೊಟ್ಟೆಯ ಪಾಡಿಗಾಗಿ ಸತ್ಪುರುಷರನ್ನು ನಿಂದಿಸಿದೆನೋ. ನನ್ನೊಳಗೆ ತರತರದ ಅಗಣಿತ ದೋಷ ತುಂಬಿರುತ್ತದೆ. ಏನು ಹೇಳಲಿ, ನಾನು ನಿರ್ಭೀತಿಯಿಂದ ಸತ್ಯವಾದದ್ದನ್ನು ಖಂಡಿಸಿದೆನೋ ಮತ್ತು ಕೊಟ್ಟಿಯಾದದ್ದನ್ನೇ ಸ್ಥಾಪನೆ ಮಾಡಿದೆನು. ಅಂದ್ರೆ ನಾನು ಏನ್ ಮಾಡ್ಲಪ್ಪ, ನಾನು ಯಾವುದೇ ಮುಂದೆ ಪಾಪಗಳು ಬರ್ತಾವು, ಇಂಥ ಕಾರ್ಯವನ್ನ ಮಾಡಿದ್ರೆ ನನಗೆ ಪಾಪ ಬರ್ತೈತಿ, ಇದನ್ನ ಮಾಡಬಾರ್ದು, ಯಾವ್ದು ಮಾಡಬೇಕು ಅನ್ನೋದ ನಾನು ಒಂದ್ ಸ್ವಲ್ಪನೂ ಯೋಚನೆ ಮಾಡಿದೆ, ಅದನ್ನ ಅರಿವಿಗೆ ತಗೊಳ್ದೆ, ಗಮನಕ್ಕೆ ತಗೊಳ್ದೆ. ಕೇವಲ ನನ್ನ ಹೊಟ್ಟೆಗೋಸ್ಕರ, ನನ್ನ ಉದರಕ್ಕೋಸ್ಕರ ನಾನು ಇವನ್ನೆಲ್ಲ ಮಾಡಿದ್ದೇನೆ. ಸತ್ಯವಾದದ್ದನ್ನ ಸುಳ್ಳಂದನೆ ಸುಳ್ಳನ್ನೇ ಸತ್ಯ ಅಂದನೆ, ಸತ್ಪುರುಷರನ್ನ ನಿಂದನೆ ಮಾಡಿದ್ದೇನೆ. ಇನ್ನೂ ಎಷ್ಟೆಷ್ಟೋ ಕಾಯಕಗಳನ್ನು ಮಾಡಿರುತ್ತೇನೆ. ಈಗ ಅಂತಃಕರಣದಲ್ಲಿ ಪಶ್ಚಾತ್ತಾಪ ಪಡುವವನು ಹಾಗೂ ವೈರಾಗ್ಯಾದಿಗಳ ಶ್ರವಣದಿಂದ ಪಲ್ಲಟ್ಟಿಸಿದವನು ಮುಮುಕ್ಷವಾಗಿರುವನೆಂದು ಎಲ್ಲಾ ಗ್ರಂಥಗಳು ಹೇಳಲಾಗಿದೆ. ಅರ್ಥಾತ್ ಇಲ್ಲಿ ಏನ್ ಹೇಳ್ತದಪ್ಪ ಅಂದ್ರೆ, ಇದ್ರು ವಸ್ತು ಸಾರ ತನ್ನ ಮಾಡಿರ್ತಕ್ಕಂಥ ತಪ್ಪುಗಳನ್ನೆಲ್ಲವನ್ನ ನೆನ್ಸ್ಕೊಂಡು ಎಂತೆಂತ ಪಾಪ ಕಾರ್ಯಗಳನ್ನೆಲ್ಲ ನಾನ್ ಮಾಡ್ಬಿಟ್ನಲ್ಲಪ್ಪ, ಏ ಭಗವಂತ ನನಗೆ ಒಳ್ಳೆ ಬುದ್ಧಿ ಕೊಡ್ಲಿಲ್ಲಲ್ಲೋ, ಅಥವಾ ಹಿಂದೆ ನಾನೇನಾರ ಪಾಪ ಮಾಡಿದಕ್ಕೆ ನನಗೆ ಇಂಥ ಬುದ್ಧಿ ಕೊಟ್ಟೇನಪ್ಪ ಅಂತೇಳಿ ತನ್ನೊಳಗ ಪಶ್ಚಾತ್ತಾಪ ಪಡದೆ ಮುಮುಕ್ಷ ಲಕ್ಷಣ ಅಂತ ಹೇಳ್ತೈತಿ. ಗುರಿ 24:36 ಮೇಲೆ ವರ್ಣಿಸಿದಂತೆ ಅನುತಾಪ ಹೊಂದಿ ಪುಣ್ಯ ಮಾರ್ಗವನ್ನು ಹಿಡಿಯುವನು, ಸಂತರ ಸಂಘದ ಇಚ್ಛೆ ಧರಿಸುವನು ಹಾಗೂ ಸಂಸಾರದ ಬಗ್ಗೆ ವೈರಾಗ್ಯ ಹುಟ್ಟಿದವನೇ ಮುಮುಕ್ಷವಿರುತ್ತಾನೆ. ಇಲ್ಲಿ ನಿಜವಾದ ಮುಮುಕ್ಷ ಏನಪ್ಪಾ ಅಂತಂದ್ರೆ ಅನುಪಾತ ಹೊಂದಿ, ಅಂದ್ರೆ ಅರ್ಥಾತ್ ತನ್ನ ಅಂತರಂಗದೊಳಗೆ ತಾನು ಮಾಡಿರ್ತಕ್ಕಂಥ ಪಾಪಗಳಿಗೆ ಪಶ್ಚಾತ್ತಾಪವನ್ನ ಪಟ್ಟು ಪಶ್ಚಾತ್ತಾಪದಿಂದ ಹೊಂದಿ ಪುಣ್ಯ ಮಾರ್ಗವನ್ನು ಹಿಡಿಯುವುದು. ನಾನು ಇಲ್ಲಿವರೆಗೂ ತಿಳಿಯಲಾರದೋ ಅಜ್ಞಾನದ ಅಂಧಕಾರದಲ್ಲಿ ಮುಳುಗಿ ನಾನು ಪಾಪ ಕಾರ್ಯಗಳನ್ನೆಲ್ಲ ಮಾಡಿದ್ದೇನೆ. ಇನ್ಮೇಲಾದ್ರೂ ಇಂಥ ಪಾಪ ಕಾರ್ಯಗಳನ್ನು ಮಾಡುವುದು ಬಿಟ್ಟು ಪುಣ್ಯದ ಕಡೆಗೆ ನಾವು ಗಮನವನ್ನು ಕೊಡಬೇಕು, ಪುಣ್ಯವನ್ನು ಮಾಡಬೇಕು. ನಾನು ಸಂತರ ಸಂಘದ ಇಚ್ಛೆ ಧರಿಸುವನು ಹಾಗೂ ಸಂಸಾರದ ಬಗ್ಗೆ ವೈರಾಗ್ಯ ಹುಟ್ಟಿದವನೇ ಮುಮುಕ್ಷ ಇರ್ತತೆ. ಅಂದ್ರೆ ಅಂತರಂಗದೊಳಗ ಪ್ರಪಂಚದ ಸುಖಭೋಗಗಳನ್ನ ಕಡಿಮೆ ಮಾಡಿ, ಸಂಸಾರದ ಆಸೆಗಳನ್ನ ಕಡಿಮೆ ಮಾಡಿ, ಈ ಪರಮ ಸತ್ಯದ ಕಡೆಗೆ ಸಾಧು ಸಂತರ ಸಂಘದ ಜೊತೆಗೆ ಇರಕ್ಕೆ ಯಾರು ಇಷ್ಟಪಡ್ತಾನಲ್ಲ ಅವನು ಮುಮುಕ್ಷನು. ರಾಜ ಮಹಾರಾಜರೇ, ಏಳ ಹೆಸರಿಲ್ಲದೆ ಹೋಗುವಾಗ ನನ್ನ ವೈಭವದ ಬಿಸಾಟೇನು, ಅದರ ನಂಬಿಕೆ ಹಿಡಿಯದೆ ಇನ್ನು ಸತ್ಸಂಗತಿ ಮಾಡೋಣವೆಂದು ಯೋಚಿಸುವನೇ ಮುಮುಕ್ಷವು. ಇಲ್ಲಿ ಎಂತೆಂತ ರಾಜ ಮಹಾರಾಜರುಗಳೇ ಚಕ್ರವರ್ತಿಗಳಿಗೆ ಇಂಥ ಪಾಡಾಗೈತಿ ಅಂದಾಗ ನನ್ನಂತದಲ್ಲ ಯಾವ ಲೆಕ್ಕ, ನಾನ್ಯಾರು, ನಾನು ಇವನ್ನೆಲ್ಲ ಬಿಟ್ಬಿಡ್ಬೇಕಿನ್ನ, ಇವನ್ನೆಲ್ಲವನ್ನು ಬಿಟ್ಟು ನಾನು ಆ ಸತ್ಸಂಗದ ಕಡೆಗೆ ಮನವನ್ನು ಕೊಡಬೇಕು. ಅವನು ವೈರಾಗ್ಯ ಬಲದಿಂದ ತನ್ನ ದುರ್ಗುಣಗಳನ್ನು ಕಂಡುಕೊಂಡು ದುಃಖ ಪೂರಿತನಾಗಿ ತನ್ನನ್ನು ತಾನೇ ಅಳಿಯುವನು. ಇವನು ಮುಮುಕ್ಷಿ ಏನಾಗಿರ್ತಾನಂದ್ರೆ ವೈರಾಗ್ಯದಿಂದ ಯಾವ ಬೇಡಪ್ಪ, ಅವನವ್ ನೋಡ ಇಲ್ಲಿವರೆಗೂ ಇಷ್ಟು ದಿವಸ ತಿಂದದ್ದಾತು, ಕುಡ್ದದ್ದಾತು, ಮಜಾ ಮಾಡಿದ್ದಾತು, ತಿರುಗಾಡಿದ್ದಾತು, ಎಲ್ಲವನು ನೋಡಿದ್ದು ಮಾಡಿದ್ದಾತು, ಇವೆಲ್ಲವೂ ಸಾಕಪ್ಪ ನನಗೆ, ಇನ್ನೇನು ಬೇಕಾಗೈತಿ, ಇನ್ನೇನು ಬೇಡ, ಭಗವಂತಂದು ನಾಮಸ್ಮರಣೆ ಇದ್ರೆ ಸಾಕು ಅಂತ ತನ್ನ ಅಂತರಂಗದೊಳಗೆ ತನ್ನ ಗುಣಗಳನ್ನೇ ಬೈಕಂತ ಈ ಪಾರಮಾರ್ಥದ ಕಡೆಗೆ
ಹೊರಟಿರುವನೇ ಮುಮುಕ್ಷವು. ನಾನೆಷ್ಟು ಕೃತಜ್ಞನು, ನಾನೆಷ್ಟು ಡಾಂಬಿಕನು, ನಾನೆಷ್ಟು ನಡತೆ ಹೀನನಾಗಿರುವೆನಲ್ಲ. ನಾನು ಅಧಮ ಚಾಂಡಾಲನು, ನಾನು ದುರಾಚಾರಿಯಾದ ನೀಚನು, ನಾನು ಕೇವಲ ಪಾಪಿಷ್ಟನು, ನಾನು ಅಭಕ್ತ, ನಾನು ಅಭಕ್ತ ದುರ್ಜನನು, ಈನನಿಗಿಂತಲೂ ಈನನು, ಕೇವಲ ಕಲ್ಲಾಗಿ ಹುಟ್ಟಿದ್ದೇನೆ. ಅಂದ್ರೆ ಯಾರ ಅಂತರಂಗದೊಳಗೆ ನಾನು ಚಾಂಡಾಲಿದ್ದೇನೆ, ನಾನು ಮೂರ್ಖನಿದ್ದೇನೆ, ತನ್ನ ದುರ್ಗುಣಗಳನ್ನ ತಾನೇ ನೋಡ್ಕೊಂಡು ತನ್ನ ದುರ್ಗುಣಗಳ ಜೊತೆಗೆ ತಾನು ಮಾಡಿರ್ತಕ್ಕಂಥ ಎಂತೆಂತ ಹೀನಾಯವಾದ ಕೆಲಸಗಳನ್ನು ಮಾಡಿಬಿಟ್ನೆಲ್ಲ, ನನ್ನ ಜನ್ಮಕ್ಕ ನಾಚಿಕೆ ಆಗ್ಬೇಕು ನನಗೆ ಅಂತೇಳಿ ತನ್ನನ್ನೇ ತಾನು ನೋಡ್ಕೊಂಡು ತನ್ನನ್ನೇ ಹೀಯಾಳಿಸ್ಕೊಂತ ತನ್ನ ದುರ್ಗುಣಗಳನ್ನ ಜರ್ಕಂತ ಬೈಕಂತ ಇರ್ತಾನಲ್ಲ, ಅವನು ಮುಮುಕ್ಷುವು. ನಾನು ದುರಾಭಿಮಾನಿಯು, ನಾನು ದುರಾಭಿಮಾನಿಯು, ಸೇಡಕ ಶಿವರಾತ್ರಿಯು, ವ್ಯಸನಾಧೀನನು ಆಗಿದ್ದೇನೆ. ನಾನು ಬಹಳ ದುರಾಭಿಮಾನಿಯಾಗಿರ್ತಕ್ಕಂಥವ್, ನಾನು ದುರ್ಗುಣಗಳನ್ನ ಹೊಂದಿರ್ತಕ್ಕಂಥ ನಾನೆಂದು ಆ ಭಗವಂತನ ವಿಚಾರದ ಬಗ್ಗೆ ಒಂದ್ ದಿವಸ ರಾತ್ರಿನ ಆ ಚಿಂತೆ ಮಾಡ್ಲಿಲ್ಲ, ಭಗವಂತನ ವಿಚಾರವನ್ನು ಮಾಡ್ಲಿಲ್ಲ. ಬರೀ ಕೇವಲ ವ್ಯಸನಗಳಲ್ಲೇ ಕಾಲ ಕಳೆದು ಬಿಟ್ಟೆ. ವ್ಯಸನಾಧೀನನ, ನನಗೆ ಯಾವಾಗ್ಲೂ ಬರೀ ಹಣದ ವ್ಯಸನ, ಸಂಸಾರದ ವ್ಯಸನ, ಹೆಣ್ಣಿನ ವ್ಯಸನ, ಈ ಪ್ರಪಂಚದ ಸುಖ ಭೋಗಗಳ ವ್ಯಸನಕ್ಕೆ ಅಧೀನನಾಗಿ ಬಿಟ್ಟೆ ಹೊರತು ನಾನು ಆ ಪಾರಮಾರ್ಥವನ್ನು ತಿಳಿಯಕ್ಕಾಗ್ಲಿಲ್ಲ. ನಾನು ಅಲಸಿಯು, ಮೈ ಉಳಿಸಿಕೊಳ್ಳುವನು, ಕಪಟಿಯು, ಭುಕ್ತನು ಮತ್ತು ಅವಿಚಾರಿ ಮೂರ್ಖನಾಗಿರುವೆನಲ್ಲ. ನಾನು ಹೆಂಗದನೆಂದ್ರ ಅಲಸಿ, ನಾನು ಸೋಮಾರಿ ಇದ್ದೆ. ನಾನು ಏನು ಕೆಲಸ ಮಾಡಕ್ ಹೋಗ್ಲಿಲ್ಲ, ದೇಹ ದಂಡನೆ ಮಾಡ್ಲಿಲ್ಲ. ಒಂದು ಶರಣರಿಗಾಗ್ಲಿ ಅಥವಾ ಒಂದು ಸತ್ಪುರುಷರಾಗ್ಲಿ ಅಥವಾ ನನ್ನನ್ನ ತಿನ್ನಕ್ಕಾಗ್ಲಿ ನಾನು ಒಂದು ದೇಹವನ್ನು ದಂಡನೆ ಮಾಡ್ಲಿಲ್ಲ, ದುಡಿಲಿಲ್ಲ. ಮೈಗಾಳ ನಾನಾಗಿದ್ದೆ, ಬಹಳ ಕಪಟಿ ಇದ್ದೆ ನಾನು. ಅಂದ್ರೆ ಇನ್ನೊಬ್ರಿಗೆ ಮೋಸ ಮಾಡಿ ಇನ್ನೊಬ್ರು ದುಡ್ಡು ಕಬಳಿಸೋನಿದ್ದೆ. ಪುಕ್ಸಡಿ ಸಿಕ್ತತೆ ಅಂದ್ರೆ ಎಲ್ಲ ಸ್ವೀಕರಿಸನಿದ್ದೆ. ಯಾರಿಗೂ ಒಂದ್ ಬಿಡಿಗಾಸು ನಾನು ಖರ್ಚು ಮಾಡೋಣ ಆಗಿರ್ಲಿಲ್ಲ. ನಾನು ಮೂರ್ಖನಾಗಿರುವನಲ್ಲ, ನಾನು ಬೆಲೆಹೀನ, ಬಾಯಿ ಬಡುಕನು, ಬರೀ ಪಾಖಂಡಿಯಾದ ಚಿತ್ಕಾರಿಯು ಹಾಗೂ ಕುಬುದ್ಧಿಯು, ಕುಟಿಲನೂ ಆಗಿದ್ದೇನೆ. ನಾನು ಎಷ್ಟು ಇದಾಗಿದ್ದೇನೆ ಅಂದ್ರೆ ನನಗೆ ಸಮಾಜದಾಗ ಒಂದು 3 ಕಾಸಿಂದಷ್ಟು ಬೆಲೆ ಇಲ್ಲ, ಜನಗಳ ಹತ್ರ ಬೆಲೆ ಇಲ್ಲ, ಭಾರಿ ಕಳ್ಳ ಪಾಕಡಾದನು, ಪಾಖಂಡಿ ಚೋರ ಅನ್ನೋ ರೀತಿ. ಚಿತ್ಕಾರಿಯು ಹಾಗೂ ಕುಬುದ್ಧಿಯು, ಕುಬುದ್ಧಿ ಅಂದ್ರೆ ಒಳಗಿಂದೊಳಗೆ ಏನೆಲ್ಲ ಕಬಳಿಸೋದು, ಅವ್ರ ಗಂಟೆ ಹೆಂಗ್ ಹೊಡಿಬೇಕು, ಅದನ್ನ ಹೆಂಗ್ ಮಾಡ್ಬೇಕು, ಒಟ್ಟು ನಮ್ದೇನೋ ಹೋಗ್ಬಾರ್ದು, ಮಂದಿದೆಲ್ಲ ಹೋಗ್ಲಿ, ನಾನು ನನ್ನ ಹೆಂಡತಿ ಮಕ್ಳು ಚೆನ್ನಾಗಿರ್ಬೇಕು, ಇನ್ನೊಬ್ರು ಯಾರ ಏನಾರ ಆಗ್ಲಿ ಅನ್ನೋ ಭಾವ ಉಳ್ಳವನಾಗಿದ್ ನಾನು. ಕುಬುದ್ಧಿಯು, ಕುಟಿಲನೂ ಆಗಿದ್ದೇನೆ. ನಾನು ಸಂಪೂರ್ಣ ಅಜ್ಞಾನಿಯು, ನಾನು ಎಲ್ಲರಿಗಿಂತಲ ಕಡೆ ಮುಂತಾಗಿ ತನ್ನ ಕೆಟ್ಟ ಗುಣಗಳನ್ನು ವರ್ಣಿಸುವವನು ಮುಮುಕ್ಷವೆಂದು ತಿಳಿಯುವುದು. ಯಾರಪ್ಪ ಮುಮುಕ್ಷ ಅಂದ್ರ ತನ್ನ ಅಂತರಂಗದೊಳಗಿನ ದುರ್ಗುಣಗಳನ್ನ ನೋಡಿ ತನ್ನನ್ನೇ ತಾನು ಯಾರು ನಿಂದಿಸ್ಕೊಂತಾನೋ, ತನ್ನನ್ನೇ ತಾನು ಯಾರು ಬೈಕಂತಾನೋ, ಬೈಕಂದು ಇನ್ನಾದ್ರೂ ಸರಿದಾರಿಗೆ ಹೋಗ್ಬೇಕಪ್ಪ ಅನ್ನೋ ಭಾವ ಯಾರ ಹೃದಯದಲ್ಲಿ ನೋಡ್ತದ ಆತನನ್ನೇ ಮುಮುಕ್ಷು ಅಂತ ಹೇಳ್ಬೋದು. ಅವನು ತನ್ನ ಬಗ್ಗೆ ಇನ್ನೂ ಅನ್ನುವುದೇನೆಂದರೆ, ನಾನು ಅಯೋಗ್ಯನಿದ್ದೇನೆ, ಏಸಿ ಅಪಾತನಿದ್ದೇನೆ, ಎಲ್ಲ ತರದಿಂದಲೂ ನೀಚನಾಗಿದ್ದೇನೆ. ನಾನೆಷ್ಟು ಮಿತಿಮೀರ ಸ್ವಾರ್ಥಿಯೋ, ನಾನೆಷ್ಟು ಕಿಡಿಗೇಡಿಯೋ, ನಾನೆಷ್ಟು ಪಾರಮಾರ್ಥಿಕನಲ್ಲವಪ್ಪ. ನಾನು ಕೆಟ್ಟ ಗುಣಗಳ ರಾಶಿಯಾಗಿದ್ದು ವ್ಯರ್ಥವಾಗಿ ಹುಟ್ಟಿರುವನು, ನಾನು ಭೂಮಿಗೆ ಭಾರವಾಗಿದ್ದೇನೆ. ಅವನೇನ್ ಅನ್ಕಂತಂದ್ರ ನನ್ನಂತ ಅಯೋಗ್ಯರು ಇನ್ಯಾರು ಇಲ್ಲ, ನನ್ನಂತ ಪಾಪಿಗೇಡಿಗಳು ಇನ್ಯಾರು ಇಲ್ಲ, ನಾನು ಏಸಿದ್ ನನ್ನ ಜನ್ಮಕ್ಕ ನಾಚಿಕೆ ಆಗ್ಬೇಕು, ನಾನು ಯೋಗ್ಯದ ಮನುಷ್ಯ ಅಲ್ಲ, ನಾನು ಅಯೋಗ್ಯನಿದ್ದೇನೆ, ನಾನು ಎಲ್ಲ ತರದಿಂದಲೂ ನೀಚನಿದ್ದೇನೆ, ನಾನೆಷ್ಟು ಮಿತಿ ಮೀರಿದ ಸ್ವಾರ್ಥಿಯು, ನಾನೆಷ್ಟು ಕಿಡಿಗೇಡಿಯು ಅಂತಂದ್ರ ನನಗಿಂತ ಕಿಡಿಗೇಡಿಗಳು ಯಾರು ಇಲ್ಲಪ್ಪ ಅನ್ನೋಷ್ಟು ನಾನು ಕಿಡಿಗೇಡಿಯಾಗಿದ್ದೆ. ಪಾರಮಾರ್ಥಿಕವಾಗಿ ಒಂದು ಹುಲ್ ಕಡ್ಡಿಯುವಷ್ಟು, ಒಂದು ಕೂದಲು ಎಳೆಯುವಷ್ಟು ನನಗೆ ಅದ್ರ ಕಡೆಗೆ ಆಸೆ ಇರಲಿಲ್ಲ. ನಾನು ಕೆಟ್ಟ ಗುಣಗಳ ರಾಶಿ ಆಗಿದ್ದು ವ್ಯರ್ಥವಾಗಿ ಹುಟ್ಟಿರುವನು, ನಾನು ಭೂಮಿಗೆ ಭಾರವಾಗಿದ್ದೇನೆ. ಅಂದ್ರೆ
ತನ್ನ ಗುಣಾದಿಗಳನ್ನು ನೋಡ್ಕೊಂತ ತನ್ನನ್ನೇ ತಾನು ಬೈಕಂತಾನೆ. ನುಡಿ 37:44 ಮೇಲೆ ಹೇಳಿದ ರೀತಿಯಿಂದ ತನ್ನನ್ನು ಪರಿಪರಿಯಾಗಿ ಬೈದುಕೊಳ್ಳುತ್ತಾ ಸಂಸಾರದ ಬಗ್ಗೆ ಅನಷ್ಟೇ ತಾಳದಿರುವನೋ ಹಾಗೂ ಸಂತರ ಸಂಗತಿ ಅಭಿಲಾಷೆಯುಳ್ಳವನೋ ಮುಮುಕ್ಷವೆಂದು ತಿಳಿಯಿರಿ. ಅವನು ಶಾಂತಿ ಪ್ರಾಪ್ತಿಗಾಗಿ ತೀರ್ಥಗಳಿಗೆ ಅಡ್ಡಾಡುವನು, ಶಮ ದಮಾದಿ ಸ್ಥಾನಗಳನ್ನು ಅನುಸ್ಥಾಪಿಸುವನು ಹಾಗೂ ಎಷ್ಟೇ ಗ್ರಂಥಗಳನ್ನು ತಿರುವಿ ಹಾಕುವನು. ಆದರೆ ಎಲ್ಲೆಲ್ಲಿಯೂ ಸಮಾಧಾನ ಸಿಗದೆ ಸರ್ವವು ಸಂಶಯಾಸ್ಪದವೇ ಎನ್ನುತ್ತಲೂ ಕೊನೆಗೆ ಅವನು ಸಂತರಿಗೆ ಶರಣ ಹೋಗಿ ಕೇಳಿಕೊಳ್ಳೋಣವೆಂದು ವಿಚಾರ ಮಾಡುವನು. ಅಂದ್ರೆ ಅವನೇನಾಗಿರ್ತಾನಪ್ಪ ಅಂದ್ರೆ ಇನ್ನು ಸಾಕಪ್ಪ, ಇದೆಲ್ಲ ಸಂಸಾರ, ಹೆಂಡತಿ ಮಕ್ಕಳು ಇವೆಲ್ಲ ಬಂಧು ಬಳಗೆಲ್ಲ ಸಾಕು, ಇದ್ರ ಸವಾಸ ನನಗೆ ಬೇಡ ಅಂತೇಳಿ ಸಾಧು ಸಂತರ ನೋಡಿಕೆಂತ ದೇವಸ್ಥಾನಗಳು, ಮಠ ಮಾನ್ಯಗಳು, ತೀರ್ಥಯಾತ್ರೆಗಳನ್ನ ತಿರ್ಗಕ್ ಹೋಗ್ತಾನೆ. ಅಲ್ಲಿ ಇಲ್ಲಿ ಸಿಕ್ಕಂತ ಗ್ರಂಥಗಳನ್ನ ಅಧ್ಯಯನ ಮಾಡೋದು, ಓದೋದು ಮಾಡ್ತಾನೆ. ಆದ್ರೆ ಅವ್ಯಾವ ಅವನಿಗೆ ಪೂರ್ಣವನ್ನು ಕೊಡಲಾರವು. ಆವಾಗ ಅವನು ಪೂರ್ಣವನ್ನು ಕೊಡಲಾರದಾಗ ಏನಾಗ್ತದಂದ್ರೆ ಆ ಶ್ರೇಷ್ಠ ಸಂತರಿಗೆ ಶರಣ ಹೋಗಿ ಕೇಳಿಕೊಳ್ಳೋಣ ಅನ್ನೋ ಭಾವ ಅವನೊಳಗ್ ಬರ್ತದೆ. ವಿಚಾರ ಸಂತರಿಗೆ ಶರಣ ಹೋಗಿ ಕೇಳಿಕೊಳ್ಳೋಣವೆಂದು ವಿಚಾರ ಮಾಡುವನು. ಮತ್ತು ದೇಹದ ದೊಡ್ಡತನ, ಶ್ರೇಷ್ಠ ಕುಲವೆಂಬ ಅಹಂಕಾರ, ಶ್ರೀಮಂತಿಕೆ, ಗರ್ವ, ಮನದ ಅಭಿಮಾನವೆಲ್ಲ ಬದಿಗೊತ್ತಿ ಸಂತರ ಪಾದದಲ್ಲಿ ಶರಣಾಗತನಾಗುತ್ತಾನೆ. ತೀರ್ಥಯಾತ್ರೆಗಳನ್ನೆಲ್ಲ ಮಾಡ್ತಾ ಮಹಾತ್ಮರನ್ನ ಸಂತರನ್ನ ಹುಡುಕಿ ನೋಡಿ, ನಾನು ಪ್ರಪಂಚದಾಗ ಎಂತೆಂತ ಹೀನಾಯವಾದ ಕೆಲಸ ಮಾಡಿದ್ದೇನೆ, ಈ ಸಾಧು ಸಂತರ ಮಹಾತ್ಮರ ಸೇವೆ ಮಾಡಕ್ಕೆ ನನ್ಗೇನು ನಾಚಿಕೆ ಇಲ್ಲ, ಮಾನ ಮರ್ಯಾದೆ ಏನು, ನಂದೇನು ಘನತೆ ಕಡಿಮೆ ಆಗಲ್ಲ. ಯಾವುದೇ ಕುಲಾಭಿಮಾನ ಆಗ್ಲಿ, ಹಣದ ಅಭಿಮಾನ ಆಗ್ಲಿ, ಮಾನಾಭಿಮಾನಗಳು ಏನೊಂದು ಇಲ್ಲದೆ ಗರ್ವು, ಶ್ರೀಮಂತಿಕೆ, ಅಹಂಕಾರ ಎಲ್ಲವನ್ನ ಬಿಟ್ಟು ಶರಣರ ಸೇವೆ ಯಾರು ಮಾಡಕ್ಕಿರ್ತಾನಲ್ಲ ಅವನ್ನ ಮುಖ್ಯ. ಅವನು ವೃತ ಅಹಂಕಾರವನ್ನು ದೂರ ತೆಂಚಿಬಿಟ್ಟು ಸಂತರ ಎದುರಿಗೆ ತನ್ನನ್ನು ತರತರದಿಂದ ಹೀಯಾಳಿಸಿಕೊಳ್ಳುತ್ತಾ ಮೋಕ್ಷದ ಮಾರ್ಗವನ್ನು ವಿಚಾರಿಸುವನು. ಅಂದ್ರ ಅವನೇನ್ ಹೇಳ್ತಾನಂದ್ರ, ಸಂತರ ಶರಣರ ಮಹತ್ವರ ಮುಂದೆ, ಅಪ್ಪ ನಾನು ಪಾಪ್ಗೇಡಿದನಿ, ನಾನು ಕರ್ಮಿಷ್ಠನದನಿ, ನಮ್ಮಂತರ ಹುಟ್ಟಬಾರ್ದು, ಏನೋ ಮಾಡಿ ನಿಮ್ ಕೃಪೆಯಿಂದ ನಮ್ಮನ್ನು ಉದ್ಧಾರ ಮಾಡಿರಪ್ಪ, ನಿಮ್ಮನ್ ಬಿಟ್ರೆ ನಮ್ಗೆ ಯಾರು ಗತಿ ಇಲ್ಲ, ನೀವೇ ನಮಗೆ ದೈವ, ನೀವೇ ನಮಗೆ ಪರಮಾತ್ಮ ಅಂತೇಳಿ ತನ್ನನ್ನೇ ತಾನು ಬೈಕಂತ ಅವನು ಆ ಮಹಾತ್ಮರ ಹತ್ರ ಹೋಗುವನು. ಸಾರಾಂಶ: ದೊಡ್ಡತನವೆಲ್ಲ ಅಳಿದು ಹೋಗಿ ಯಾವನು ಸಂತರ ಚರಣದಲ್ಲಿ ವಿಶ್ವಾಸ ಹಿಡಿಯುವನೋ ಹಾಗೂ ಪಾರಮಾರ್ಥಕ್ಕಾಗಿ ಸವೆಯಲು ದುಪ್ತನಾಗುವನೋ ಅವನೇ ಮುಮುಕ್ಷನು. ಅಂದ್ರ ಇಲ್ಲಿ ಏನ್ ಹೇಳ್ತಂದ್ರ, ಅವನು ಮೊದಲೆಲ್ಲ ಇದ್ವಲ್ಲ ಬದ್ಧನಾಗಿದ್ದಾಗ, ನಾನು ಹಂಗೆ ನಾನಿಗೇನ್ ಯಾರಿಗಿಂತ ನಾನೇನ್ ಕಡಿಮೆ ಇಲ್ಲ, ಅವನ್ ಏನ್ರ ಸಾವ್ಕಾರದ್ರ ಅವನ್ ಮನೆಗೆ ಆತು, ಅವನಿಗೆ ಆತು ಅಂತ ಏನೆಲ್ಲ ಅಹಂಕಾರ ಭಾವಗಳೆಲ್ಲ ತುಂಬಿಕೊಂಡಿರ್ತಾವಲ್ಲ, ಅವೆಲ್ಲ ಅಹಂಕಾರ ಭಾವಗಳನ್ನ ಎಲ್ಲವನ್ನ ತ್ಯಜಿಸಿ, ನಾನು ನಂದನ್ನ ಎಲ್ಲ ಮಾನಾಭಿಮಾನಗಳನ್ನ ತ್ಯಜಿಸಿ ಪ್ರಪಂಚದ ಬಗ್ಗೆ ಸ್ವಲ್ಪ ವೈರಾಗ್ಯ ಭಾವ ಹುಟ್ಟಿ ಆ ಪಾರಮಾರ್ಥದ ಕಡೆಗೆ ಹೋಗ್ಬೇಕು ಅನ್ನೋ ಭಾವ ಇರ್ತದಲ್ಲ, ಅವನ್ನ ಮುಮುಕ್ಷ ಅಂತ ತಿಳಿಬೇಕು. ಅವನು ಪಾರಮಾರ್ಥಕ್ಕಾಗಿ ಸಭೆಯಲ್ಲಿ ದುಃಖನಾಗಿರುವನ. ಅಂದ್ರೆ ಇಲ್ಲಿವರೆಗೆ ಅವನವನ್ ಹೆಂಡತಿ ಮಕ್ಕಳು ಅಂತೇಳಿ ಏನೋ ಸುಖ ಐತಿ ಅಂತ ನೋಡ್ದೆ, ಇವ್ರ ಯಾರದನ ಸುಖ ಇಲ್ಲ, ಇವ್ರೆಲ್ಲರೊಬ್ಬರು ನನ್ನ ಜೀವ ಹಿಂಡ್ಕೊಂಡು ನನ್ನ ಬಳಕೆ ಮಾಡ್ಕೊಂಡ್ರ ಹೊರತು ಕಬ್ಬು ನಂಗೆ ಸಿಪ್ಪಿ ರಸ ಹಿಂಡ್ಕೊಂಡ್ ಸಿಬ್ಬಿ ಬಿಸಾಕ್ತಾರಲ್ಲಂಗ ನನ್ನೊಳಗೆ ದುಡಿಯೋವರೆಗೂ ನಮ್ಮಪ್ಪ, ನನ್ ಗಂಡ, ನಮ್ಮವ್ವ, ನನ್ನವ್ರ ಅಂತೇಳಿ ಎಲ್ಲ ಬಳಕೆ ಮಾಡ್ಕೊಂಡಿದಾರ. ಈಗ ಇನ್ಮೇಲೆ ನಾನು ಇಲ್ಲಿವರೆಗೆ ಇವ್ರಿಗೆ ಸಾವ್ದಾತು, ಇನ್ನಿದು ಬೇಡ, ನಾನು ಪೂರ್ಣ ಭಗವಂತನಿಗಾಗಿ ನನ್ನ ಸರ್ವಸ್ವವನ್ನ ಮೀಸಲಿಡಬೇಕು ಅನ್ನೋದು ಯಾರ ಹೃದಯದೊಳಗೆ ಹುಡ್ತದಲ್ಲ ಅವನೇ ನಿಜವಾದ ಮುಮುಕ್ಷು. ಎಷ್ಟೇನು ಪ್ರಪಂಚದ ಪಕ್ಷವನ್ನು ಬಿಟ್ಟು ಪಾರಮಾರ್ಥದ ಸ್ವಾರ್ಥ ಹಿಡಿದವನು ಮತ್ತು ಸಂತರ ಆಜ್ಞಾಧಾರಕನಾಗುವನು. ಅದೇನ್ ಹೇಳ್ತಾರಂದ್ರೆ, ಇಲ್ಲಿವರೆಗೆ ಪ್ರಪಂಚನೇ ಸತ್ಯ ಅಂತ ತಿಳಿದದ್ದ, ಈಗ ಅವನ್ ಏನಾಗೈತಿ, ಪ್ರಪಂಚ ಸುಳ್ಳು ಅಂತ ಅವನ ಅಂತರಂಗದೊಳಗೆ ಹುಟ್ಟೈತಿ. ಈಗ ಪಾರಮಾರ್ಥವೇ ಸತ್ಯ ಅಂತ ಪ್ರಪಂಚದ ಪಕ್ಷವನ್ನ ಬಿಟ್ಟು
ಪಾರಮಾರ್ಥದ ಪಕ್ಷವನ್ನು ಹಿಡಿದಿರ್ತಾನೆ. ಆ ಸಂತರ ಆಜ್ಞಾಧಾರನಾದವನು ಅಂದ್ರ ಆ ಶರಣರು ಮಹಾತ್ಮರವ್ರು ಸಣ್ಣರೇ ಇರ್ಲಿ ದೊಡ್ಡರೇ ಇರ್ಲಿ ಏನೇ ಇರ್ಲಿ ಅವ್ರ ಶರಣರು ಹೇಳ್ಕೊಂತ ಅವ್ರ ಪಾದ ಸೇವೆ ಮಾಡ್ಕೊಂಡಿರ್ಬೇಕಪ್ಪ. ಇನ್ನ ಹೋದ್ರು ಜೋಲಿ ಹೋದ್ರು ಗುರುವಿನ ಪಾದಕ ಬೀಳ್ಬೇಕು. ಇದನ್ ಬಿಟ್ರೆ ಬೇರೆ ಎಲ್ಲಿ ನನಗೆ ಮಾರ್ಗ ಇಲ್ಲ, ಇದೇ ಸತ್ಯ ಅಂತೇಳಿ ಆ ಮುಮುಕ್ಷ ಆದವನು ತಿಳಿದಿರುತ್ತಾನೆ. ಈ ರೀತಿ ಭಾವ ಯಾರೊಳಗೆ ಬಂದತ್ತೋ ಯಾರೊಳಗ ಐತೋ ಅವ್ರನ್ನ ನಾವು ಮುಮುಕ್ಷ ಅಂತ ತಿಳಿಬೇಕು. ಶ್ರೋತೃಗಳೇ, ಈ ಉಕ್ತ ಲಕ್ಷಣಗಳಿಂದ ಮುಮುಕ್ಷವನ್ನು ಗುರುತಿಸಿರಿ. ಅಂದ್ರೆ ಈ ರೀತಿ ಗುಣಗಳು ನಮ್ಮೊಳಗದವಾಗ್ಲಿ ಅಥವಾ ಯಾರೊಳಗಾದ್ರೂ ಐತನದಾಗ್ಲಿ ನಮ್ಮೊಳಗೆ ನಾವು ನೋಡ್ಕೋಬೇಕಾಗತ್ತಿದ್, ಯಾರಿಗೂ ಹೇಳೋದಲ್ಲ. ಇಂತಿಂತ ಭಾವನೆಗಳು ನಮ್ಮೊಳಗದವಂದ್ರ ನಾವಿನ್ನು ಮುಮುಕ್ಷರೇ ಇದ್ದೇವೆ ಅನ್ನೋದ ನಾವೇ ನೋಡ್ಕೋಬೇಕು. ಈ ಮುಮುಕ್ಷವಿರುತ್ತಾನೆಂದು ತಿಳಿಯಿರಿ. ಈ ರೀತಿ ಗುಣಗಳು ನಮ್ಮೊಳಗದವಂದ್ರ ಅವನು ಮುಮುಕ್ಷವಿರುತ್ತಾನೆಂದು ತಿಳಿಯಿರಿ. ಶ್ರೋತೃಗಳೇ, ಈ ಉಕ್ತ ಲಕ್ಷಣಗಳಿಂದ ಮುಮುಕ್ಷವನ್ನು ಗುರುತಿಸಿರಿ. ಮುಂದೆ ಹೇಳುವ ಸಾಧನಾ ಲಕ್ಷಣವನ್ನಾದರೂ ಕೇಳಲಣಿಯಾಗಿರಿ. ಅಂದ್ರೆ ಈಗ ಇಲ್ಲಿವರೆಗೆ ನಾವು ನೋಡಿರ್ತಕ್ಕಂಥ ಇವೆಲ್ಲಾ ಗುಣಗಳು ಇವು ಮುಮುಕ್ಷನ ಲಕ್ಷಣ ಇರ್ತವು. ಅರ್ಥಾತ್ ನಮ್ಮೊಳಗೆ ಏನ್ ಉಳಿಬೇಕಪ್ಪ ಮುಮುಕ್ಷ ಲಕ್ಷಣ ಅಂದ್ರ ಪ್ರಪಂಚವನ್ನ ತ್ಯಜಿಸಿ, ಯಾರ ಮನವು ಪ್ರಪಂಚವನ್ನ ತ್ಯಜಿಸಿ ಪಾರಮಾರ್ಥದ ಕಡೆಗೆ ಹೊರಟೈತೋ ಅವ್ರನ್ನ ಮುಮುಕ್ಷ ಅಂತೇಳಿ ನಾವು ತಗೋಬಹುದು. ಹೊರಗಿನ ಮಾನಾಭಿಮಾನಗಳನ್ನೆಲ್ಲ ಕಳೆದು ಆ ಪರಮ ಸತ್ಯಕ್ಕೋಸ್ಕರ ಮಾನಾಭಿಮಾನವನ್ನೆಲ್ಲವನ್ನು ಬಿಟ್ಟ ಶರಣರ ಸೇವೆ ಹರನ ಪೂಜೆ ಮಾಡೋದಕ್ಕೆ ಅಥವಾ ಈ ನವವಿಧ ಭಕ್ತಿಗಳನ್ನ ಮಾಡೋದಕ್ಕೆ ಯಾರು ಸನ್ನದ್ಧನಾಗಿರ್ತಾನಲ್ಲ ಅವನ್ನ ನಾವು ಮುಮುಕ್ಷ ಅಂತ ತಿಳಿಬೇಕು. ಸ್ತೋತ್ರಗಳೇ, ಈ ಉಕ್ತ ಲಕ್ಷಣಗಳಿಂದ ಮುಮುಕ್ಷವನ್ನು ಗುರುತಿಸಿರಿ. ಇತಿ ದಾಸಬೋಧೆ ಗುರು ಶಿಷ್ಯ ಸಂವಾದೆ ಪಂಚಮಿ ದಶಕ್ಕೆ ಮುಮುಕ್ಷ ಲಕ್ಷಣ ನಿರೂಪಣಂ ನಾಮ ಅಷ್ಟಂ ಸಮಾಸ 8. ಅಂದ್ರೆ ಇಲ್ಲಿಗೆ ಇದು ಈ ಮುಮುಕ್ಷ ಲಕ್ಷಣ ಅನ್ನೋ ಅಧ್ಯಾಯ ಮುಗಿದಿದೆ. ಮುಂದಿನದು ದಶಕ 5 ಸಮಾಸ 9 ಸಾಧು ಲಕ್ಷಣ ನಿರೂಪಣೆಯನ್ನ ನೋಡಣ್ರಿ. ಇಲ್ಲಿಗೆ ಇದನ್ನ ಮುಕ್ತಾಯ ಮಾಡ್ತೇವೆ. ನಿಮ್ಮೆಲ್ಲರ ಪಾದ ವಂದಿಸುತ್ತಾ ಇದನ್ನು ಮುಕ್ತಾಯ ಮಾಡ್ತೇವೆ. ಶರಣೋ ಶರಣಾರ್ಥಿ ಅಪ್ಪಾಜಿ, ಎಲ್ಲರಿಗೂ ಶರಣ.